ದೀಪ ಆಯಾಸಕ್ಕೆ ಶಾಖ ಕೊಟ್ಟು ಪ್ರೀತಿಯಿಂದ ಪಾದ ಸೇವೆ ಮಾಡ್ತಿದ್ದಾರೆ ಚಿರು ಬ್ರಹ್ಮಗಂಟು. ಚಿರು ಈಗ ತವ್ರ ಮನೆಯಲ್ಲಿ ಇಬ್ಬರು ಒಂದಾಗ್ಬಿಟ್ಟು ಈಗ ಅವ್ರ ಅಣ್ಣ ನರಸಿಂಹಂಗೆ ನ್ಯಾಯ ಕೊಡ್ಸೋಕ್ಕೆ ಮುಂದಾಗ್ತಾರೆ. ಫಸ್ಟು ಬೆಳದಿಂಗಳ ಬಾಲೆ ಆಟನ ಬಯಲಿಗೆ ಎಳೆಯೋದ್ರಲ್ಲಿ ಸೋತಿರ್ತಾಳೆ. ಆದರೆ ಮತ್ತೆ ಚಿರು ಸಪೋರ್ಟಿಂದ ಈಗ ಮತ್ತೆ ಗೆದ್ದಿದ್ದಾಳೆ. ನರಸಿಂಹಂಗೆ ತಾನು ಪ್ರೀತಿಸಿದ ಹುಡುಗಿ ಮೋಸ ಮಾಡಿದ್ಲು ಅನ್ನೋ ವಿಷಯನ ಈಗ ಅರ್ಥ ಮಾಡಿಸಿದ್ದಾಳೆ. ಈಗ ಆ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಈಗ ಚಿರು ಜೊತೆ ತನ್ನ ರೂಮಿಗೆ ಬಂದಿದ್ದಾಳೆ. ಚಿರು ಪ್ರೀತಿಯಿಂದ ಮಾತಾಡಿಸ್ತಿದ್ದಾನೆ. ಅಂತೂ ಇಂತೂ ಒಂದೇ ದಿನದಲ್ಲಿ ನೀವು ಅಂದ್ಕೊಂಡಿದ್ದ ಕೆಲಸ ಸಾಧಿಸಿದ್ರಲ್ಲ. ನಿಮ್ಮ ಅಣ್ಣಂಗೆ ಅರ್ಥ ಮಾಡ್ಸೋಕ್ಕಾಗದೇ ಇದ್ದರೂ ಕೂಡ ಅವ್ನು ಪ್ರೀತಿಸಿದ ಹುಡುಗಿ ಮೋಸ ಮಾಡ್ತಿದ್ದಾಳೆ ಅನ್ನೋ ಸತ್ಯನ ಅವನಿಗೆ ಅರ್ಥ ಮಾಡಿಸಿದ್ರಲ್ಲ. ನೀವು ನಿಜವಾಗ್ಲೂ ಗ್ರೇಟ್. ನಿಮಗೆ ಸಂಬಂಧದ ಬೆಲೆ ಗೊತ್ತು ಅಂತ ನನಗೆ ಗೊತ್ತಿತ್ತು, ಆದರೆ ಇಷ್ಟು ಮಟ್ಟಿಗೆ ಗೊತ್ತಿತ್ತು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಂತೆಲ್ಲ ತುಂಬ ದೀಪನ ಚಿರು ಹೊಗಳ್ತಾ ಇರ್ತಾನೆ. ಈಗ ದೀಪಾಗೆ ಸಿಕ್ಕಿದ್ದೆ ಚಾನ್ಸ್ ಅಂದ್ಬಿಟ್ಟು ಬರೀ ಮನೆಯವ್ರ ಜೊತೆ ಸಂಬಂಧಗಳ ಬೆಲೆ ಅಷ್ಟೇ ಅಲ್ಲ ಹಸ್ಬೆಂಡು, ನಿಮ್ಮೆಲ್ಲೂ ನನಗೆ ಅಷ್ಟೇ ಪ್ರೀತಿ ಅಷ್ಟೇ ಕಾಳಜಿ ಎಲ್ಲ ಇದೆ, ಆದರೆ ನಿಮ್ಗೆ ಅದು ಅರ್ಥ ಆಗಬೇಕು ಅಷ್ಟೇ ಅಂತ ಹೇಳ್ತಾಳೆ. ಚಿರುಗೆ ಒಳಗೊಳಗೆ ಪ್ರೀತಿ ಶುರುವಾಗಿದೆ, ಅದು ಕಾಣಿಸ್ತಾ ಇದೆ ಕೂಡ, ಬಟ್ ಅವನು ತೋರಿಸ್ಕೊಳ್ಳೋದಿಲ್ಲ. ಸರಿ ಬನ್ನಿ ಮಲ್ಕೊಳ್ಳೋಣ ಅಂದ್ಬಿಟ್ಟು ಇಬ್ಬರು ಬೆಡ್ ಮೇಲೆ ಹೋಗಿ ಮಲಗ್ತಾರೆ. ದೀಪ ಸ್ವಲ್ಪ ಕೊರಗ್ತಾ ಇರ್ತಾಳೆ ಮಲಗ್ತಾ. ಯಾಕ್ರಿ ಏನಾಯಿತು ಅಂತ ಚಿರು ಕೇಳ್ತಾನೆ. ಅದು ಓಡಾಟ ಜಾಸ್ತಿ ಆಯ್ತಲ್ಲ ಹಸ್ಬೆಂಡು, ಅದಕ್ಕೆ ತುಂಬ ಕಾಲು ನೋವು. ಪರವಾಗಿಲ್ಲ, ನನಗೇನು ತೊಂದರೆ ಇಲ್ಲ, ನಾನು ಹೀಗೆ ಮಲ್ಕೊತೀನಿ, ಮಲಗಿದ್ರೆ ಎಲ್ಲ ಸರಿ ಹೋಗುತ್ತೆ, ನೀವು ಮಲ್ಕೊಳ್ಳಿ ಅಂತ ಮಲಗಿಬಿಡ್ತಾಳೆ. ದೀಪಾಗೆ ನಿದ್ದೆ ಹೊರಟೋಗ್ತಾಳೆ, ಎಚ್ಚರ ಇರೋದಿಲ್ಲ. ಆಗ ಚಿರು ಎದ್ದು ಹೋಗಿ ಉಪ್ಪಿನ ಶಾಖ ತೊಗೊಂಬರ್ತಾನೆ. ಉಪ್ಪಿನ ಶಾಖ ತಂದು ದೀಪ ಕಾಲಿಗೆ ಚೆನ್ನಾಗಿ ಶಾಖ ಕೊಟ್ಟು ಪಾದ ಸೇವೆ ಮಾಡ್ತಾ ಇದ್ದಾನೆ. ಅಂತೂ ಇಂತೂ ಚಿರುಗೂ ದೀಪ ಮೇಲೆ ಪ್ರೀತಿ ಆಗೇ ಹೋಯಿತು. ಮೋಸ್ಟ್ ಇಂಟ್ರೆಸ್ಟಿಂಗ್ ಎಪಿಸೋಡ್ ಅಂದರೆ ಯಾವುದು ಗೊತ್ತಾ? ಚಿರು ದೀಪಾಗೆ ಪ್ರಪೋಸ್ ಮಾಡೋದು. ಆ ಎಪಿಸೋಡ್ಗೋಸ್ಕರನೇ ಬ್ರಹ್ಮಗಂಟು ಸೀರಿಯಲ್ನ ಅಭಿಮಾನಿ ಬಳಗನೇ ಕಾಯ್ತಾ ಇದೆ. ನೋಡೋಣ, ಆ ಕ್ಷಣ ಕೂಡ ಆದಷ್ಟು ಬೇಗ ಬರಲಿ ಅಂತ ಹಾರೈಸ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ದೀಪಾಗೆ ಚಿರು ಪ್ರಪೋಸ್ ಮಾಡೋದು ಇನ್ನು ಯಾರ್ಯಾರೆಲ್ಲ ಕಾಯ್ತಾ ಇದ್ದೀರಾ ಆ ಕ್ಷಣಕ್ಕೋಸ್ಕರ ಅಂತ ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.